Hi, hello, welcome is to Gurukul Education Platform. The first question, which planet is known as the red planet? Venus, Mars, Jupiter, Saturn. ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಶುಕ್ರ ಗ್ರಹ, ಮಂಗಳ ಗ್ರಹ, ಗುರು ಗ್ರಹ, ಶನಿ ಗ್ರಹ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ, ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ. The correct answer for this question is option B. Mars planet is known as the red planet. Second question, what is the chemical formula of water? CO2, H2SO4, H2O, NaCl. So the chemical formula of water is, the correct answer for this question is option C, H2O. Yes. ನೀರಿನ ರಾಸಾಯನಿಕ ಸೂತ್ರ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ, H2O. ಕ್ವಶನ್ ನಂಬರ್ 3, ವಿಚ್ ಗ್ಯಾಸ್ ಈಸ್ ಮೋಸ್ಟ್ ಅಬಂಡೆಂಟ್ ಇನ್ ಅರ್ತ್ಸ್ ಅಟ್ಮಾಸ್ಫಿಯರ್? ಆಪ್ಷನ್ ಎ ಆಕ್ಸಿಜನ್, ಬಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಹೈಡ್ರೋಜನ್. ವಿಚ್ ಗ್ಯಾಸ್ ಈಸ್ ಮೋಸ್ಟ್ ಅಬಂಡೆಂಟ್ ಇನ್ ಅರ್ತ್ ಅಟ್ಮಾಸ್ಫಿಯರ್? ದ ಕರೆಕ್ಟ್ ಆನ್ಸರ್ ಇಸ್ ನೈಟ್ರೋಜನ್. ಭೂಮಿಯಲ್ಲಿ ಭೂ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ನೈಟ್ರೋಜನ್, ಸಾರಜನಕ ಅಂತೇಳಿ ಕರೆಯಲಾಗುತ್ತದೆ. ಹೂ ಡಿಸ್ಕವರ್ಡ್ ಗ್ರಾವಿಟಿ? ಗುರುತ್ವಾಕರ್ಷಣವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟೀನ್, ಆಪ್ಷನ್ ಬಿ ಐಸಾಕ್ ನ್ಯೂಟನ್, ಗ್ಯಾಲಿಲಿಯೋ, ಎಡಿಸನ್. The correct answer for this question is option B, ಐಸಾಕ್ ನ್ಯೂಟನ್. ಗುರುತ್ವಾಕರ್ಷಣವನ್ನು ಕಂಡುಹಿಡಿದವರು ಸರ್ ಐಸಾಕ್ ನ್ಯೂಟನ್. ಕ್ವಶನ್ ನಂಬರ್ 5, ವಿಚ್ ಪಾರ್ಟ್ ಆಫ್ ಪ್ಲಾಂಟ್ ಕಂಡಕ್ಟ್ಸ್ ಫೋಟೋಸಿಂಥಸಿಸ್? ಸಸ್ಯದ ಯಾವ ಭಾಗವು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ಕಂಡಕ್ಟ್ ಮಾಡ್ತೈತೆ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ರೂಟ್, ಸ್ಟೆಮ್, ಲೀಫ್ ಅಂಡ್ ಫ್ಲವರ್. The correct answer for this question is option C, leaf. ಎಲೆಗಳು ಏನು ಮಾಡ್ತಾವೆ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸ್ತವೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ, ಲೀಫ್. ಕ್ವಶನ್ ನಂಬರ್ 6, ವಾಟ್ ಈಸ್ ದ SI ಯೂನಿಟ್ ಆಫ್ ಫೋರ್ಸ್? ಜೌಲ್, ವ್ಯಾಟ್, ನ್ಯೂಟನ್, ಪಾಸ್ಕಲ್. ಕರೆಕ್ಟ್ ಆನ್ಸರ್ ಯಾವ್ದು ನೋಡ್ರಿ? ಬಲದ SI ಏಕಮಾನ ಯಾವುದು ಅಂತ, ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಜೌಲ್, ವ್ಯಾಟ್, ನ್ಯೂಟನ್, ಪಾಸ್ಕಲ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ, ನ್ಯೂಟನ್. SI ಯೂನಿಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್. ಕ್ವಶನ್ ನಂಬರ್ 7, ವಿಚ್ ವಿಟಮಿನ್ ಈಸ್ ಆಬ್ಟೈನ್ಡ್ ಫ್ರಮ್ ಸನ್ಲೈಟ್? ಸೂರ್ಯನಿಂದ ನಾವು ಪಡೆಯುವಂಥ ವಿಟಮಿನ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್, ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ, ವಿಟಮಿನ್ ಈಸ್ ಆಬ್ಟೈನ್ಡ್ ಫ್ರಮ್ ಸನ್ಲೈಟ್, ದಟ್ ವಿಟಮಿನ್ ಡಿ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ. ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್? ಆಪ್ಷನ್ ಎ 3 into 10 to the power 6 meter per second. ಆಪ್ಷನ್ ಬಿ 3 into 10 to the power 7 meter per second. ಆಪ್ಷನ್ ಸಿ 3 into 10 to the power 8 meter per second. 3 into 10 to the power 9 meter per second. ಶಬ್ದದ ವೇಗ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ನೋಡ್ರಿ? ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್? ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ, 3 into 10 to the power 8 meter per second. This is the speed of light in vacuum. Question number 9, which organ purifies blood in the human body? Heart, liver, kidney, lungs. ಮಾನವನ ಯಾವ ಅಂಗವು ರಕ್ತವನ್ನು ಶುದ್ಧೀಕರಣ ಮಾಡ್ತೈತೆ ಅಂತ ಹೇಳಿ ಕೇಳಿದ್ದಾರೆ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ, ಕಿಡ್ನಿ. ಕಿಡ್ನಿ ಏನು ಮಾಡ್ತೈತಿ? ರಕ್ತವನ್ನು ಪ್ಯೂರಿಫೈ ಮಾಡ್ತೈತೆ ಅಂತ ಹೇಳಾಗ್ತದೆ.
Question number 10. Which instrument is used to measure temperature? The correct answer for this question is option B, thermometer. ಉಷ್ಣತೆಯನ್ನು ಅಳೆಯಲಿಕ್ಕೆ ಬಳಸುವಂತ ಉಪಕರಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಹೀಗಾಗಿ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಬಿ, ಥರ್ಮೋಮೀಟರ್. ಬಾರೋಮೀಟರ್, this is used for to measure the atmosphere. So ammeter, it is used to measure the electric current. Question number 11. Which scientist proposed the theory of relativity? Newton, Einstein, Tesla, Rutherford. The correct answer for this question is option B, Albert Einstein. ಯಾವ ವಿಜ್ಞಾನಿಯು ಸಾಪೇಕ್ಷ ಸಿದ್ಧಾಂತವನ್ನು ಪ್ರಪೋಸ್ ಮಾಡಿದ್ರೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ, ಸರ್ ಆಲ್ಬರ್ಟ್ ಐನ್ಸ್ಟೀನ್. ಕ್ವಶನ್ ನಂಬರ್ 12. ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ at normal pressure? The correct answer for this question is option C, 100 degrees Celsius. ನೋಡ್ರಿ, ನೀರಿನ ಕುದಿಯೋ ಬಿಂದು ಸಾಮಾನ್ಯವಾಗಿರುವಂಥ ಒತ್ತಡದಲ್ಲಿ ನೀರಿನ ಕುದಿಯೋ ಬಿಂದು ಎಷ್ಟು ಇರ್ತೈತೆ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ. ಗ್ರೂಪ್ ಈಸ್ ಕಾಲ್ಡ್ ದ ಯೂನಿವರ್ಸಲ್ ಡೋನರ್. ABO. ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರೆಯಲಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ, ಓ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರೆಯಲಾಗುತ್ತದೆ. ಹಾಗಾಗಿ ಸಾರ್ವತ್ರಿಕ ಸ್ವೀಕಾರಿ ಯಾರಂತಂದ್ರೆ AB. Planet has the maximum number of moons. ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಅತಿ ಹೆಚ್ಚು ಚಂದ್ರರನ್ನು ಹೊಂದಿರುತ್ತದೆ ಅಂತ ಹೇಳಿ ಕೇಳಿದರೆ ಅರ್ತ್, ಮಾರ್ಸ್, ಸ್ಯಾಟರ್ನ್, ವೆನಸ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ, ಸ್ಯಾಟರ್ನ್. ಸೈನ್ಸ್ ಡೀಲ್ಸ್ ವಿತ್ ದ ಆನಿಮಲ್ಸ್. ಪ್ರಾಣಿಗಳ ಕುರಿತು ಅಧ್ಯಯನ ಮಾಡುವಂಥ ವಿಜ್ಞಾನದ ವಿಭಾಗ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನೋಡ್ರಿ, ಬಾಟ್ನಿ, ಜುವಾಲಜಿ, ಫಿಸಿಕ್ಸ್, ಆಸ್ಟ್ರೋನಮಿ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಜುವಾಲಜಿ. ಸಸ್ಯಗಳ ಕುರಿತು, ಪ್ರಾಣಿಗಳ ಕುರಿತು ಅಧ್ಯಯನ ಮಾಡುವಂಥ ವಿಜ್ಞಾನದ ಶಾಖೆ ಜುವಾಲಜಿ ಆದ್ರೆ ಸಸ್ಯಗಳ ಕುರಿತು ಅಧ್ಯಯನ ಮಾಡುವಂಥ ವಿಜ್ಞಾನದ ಶಾಖೆಗೆ ಬಾಟ್ನಿ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಭೌತಶಾಸ್ತ್ರದ ಕುರಿತು ಅಧ್ಯಯನ ಮಾಡುವುದು ಯಾವುದಂದ್ರೆ ಫಿಸಿಕ್ಸ್. ಆಸ್ಟ್ರೋನಮಿ ಅಂತಂದ್ರೆ ಗ್ರಹಗಳು ಮತ್ತು ನಕ್ಷತ್ರಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಆಸ್ಟ್ರೋನಮಿ ಅಂತ ಹೇಳಿ ಕರೆಯಲಾಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ, ಜುವಾಲಜಿ. ವಿಚ್ ಮೆಟಲ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್? ರೂಮ್ ಟೆಂಪರೇಚರ್ನಲ್ಲಿ ಯಾವ ಮೆಟಲ್ ಇದ್ದು ಲಿಕ್ವಿಡ್ ಫಾರ್ಮ್ದಾಗ ಇರ್ತೈತೆ ಅಂತ ಹೇಳಿ ಕೇಳಿದಾರೆ. ಐರನ್, ಮರ್ಕ್ಯೂರಿ, ಕಾಪರ್, ಅಲ್ಯೂಮಿನಿಯಂ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಮರ್ಕ್ಯೂರಿ. Mercury, this is the liquid metal. This is liquid at a room temperature. So the correct answer for this question is option B. Question number 17. Which device convert electrical energy into mechanical energy? Generator, motor, transformer and battery. The correct answer is option B, motor. Motor that converts electrical energy into mechanical energy. ಯಾವ ಉಪಕರಣವು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಮೋಟಾರ್. ಕ್ವಶನ್ ನಂಬರ್ 18. The earth revolves around the sun in 24 hours, 30 days, 365 days, 100 days. The correct answer for this question is option C. The earth revolves around the sun in 365 days. So, ಭೂಮಿಯು ಸೂರ್ಯನನ್ನು ಒಂದು ಸುತ್ತಲಿಕ್ಕೆ 365 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ. In which organ pumps blood throughout the body? Kidney, brain, heart, liver. The correct answer is option C, heart. ಮನುಷ್ಯನ ದೇಹಕ್ಕೆ ರಕ್ತವನ್ನು ಪೂರೈಕೆ ಮಾಡುವಂಥ, ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುವಂಥ ಅಂಗ ಯಾವುದು ಅಂತ ಹೇಳಿ ಕೇಳಿದ್ರೆ ಅದು ಹಾರ್ಟ್ ಅಂತ ಹೇಳಲಾಗುತ್ತದೆ, ಹೃದಯ ಅಂತ ಹೇಳಲಾಗುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ.
The correct answer for this question is option C. Next star to earth: Sirius, Alpha Centauri, Sun, Polaris. The correct answer for this question is option C, Sun. ಭೂಮಿಗೆ ಅತಿ ಹತ್ತಿರದಲ್ಲಿರುವಂಥ ನಕ್ಷತ್ರ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಅದು ಸರಿಯಾಗಿರುವಂಥ ಉತ್ತರ ಸೂರ್ಯ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Question number 21. Which gas is used by planets during photosynthesis? Oxygen, nitrogen, carbon dioxide, hydrogen. ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯಗಳು ಬಳಸುವಂಥ ಅನಿಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ, ಕಾರ್ಬನ್ ಡೈಆಕ್ಸೈಡ್. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಒಂದು ಕ್ರಿಯೆಗೆ ಫೋಟೋಸಿಂಥಸಿಸ್ ಅಂತಾರೋ. ಹಾಗಾಗಿ ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ಸಸ್ಯಗಳು ಬಳಸುವಂಥ ಅನಿಲ ಯಾವುದರ ಇದ್ರೂ ಅದು ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, the gas used by the plant during the photosynthesis, that is carbon dioxide, not planets. There is small correction is there, plants. Question number 22. What is the SI unit of electric current? ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ವೋಲ್ಟ್, ಓಮ್, ಅಂಪಿಯರ್, ವ್ಯಾಟ್. The correct answer for this question is SI unit of electric current is ampere. So option C is the correct answer. Question number 23. Which planet is called the morning star? Venus, Mars, Jupiter, Neptune. The correct answer for this question is Venus is called as the morning star. Venus planet is called the morning star. ಯಾವ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಕೇಳಿದರೆ ಅದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ, ವೇನಸ್. ಕೆಂಪು ಗ್ರಹ ಅಂತೇಳಿ ಯಾವುದನ್ನು ಮಂಗಳ ಗ್ರಹವನ್ನು ಕರೀತಾರೆ. ಕ್ವಶನ್ ನಂಬರ್ 24. ವಾಟ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್? ಹಾರ್ಡೆಸ್ಟ್ ಅತಿ ಕಠಿಣವಾಗಿರುವಂಥ ವಸ್ತು ಯಾವುದು ಅಂತ ಹೇಳಿ ಗೋಲ್ಡ್, ಸಿಲ್ವರ್, ಡೈಮಂಡ್ ಅಂಡ್ ಐರನ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡೈಮಂಡ್. ವಜ್ರವು ಅತಿ ಕಠಿಣವಾಗಿರುವಂಥ ವಸ್ತುವಾಗಿದೆ. ನೆಕ್ಸ್ಟ್ ಕ್ವಶನ್. ವಿಚ್ ಸೈಂಟಿಸ್ಟ್ ಇನ್ವೆಂಟೆಡ್ ದ ಟೆಲಿಫೋನ್? ಟೆಲಿಫೋನ್ ಕಂಡು ಹಿಡಿದಿರುವಂಥ ವಿಜ್ಞಾನಿ ಯಾರು ಅಂತ ಹೇಳಿ ಕೇಳಿದ್ದಾರೆ. ಥಾಮಸ್ ಎಡಿಸನ್, ಗ್ರಾಹಂ ಬೆಲ್, ನಿಕೋಲಾ ಟೆಸ್ಲಾ, ಮಾರ್ಕೋನಿ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ. So Graham Bell invented the telephone. Which layer protects Earth from harmful ultraviolet rays? Troposphere, mesosphere, ozone layer, ionosphere. ಈ ಕೆಳಗಿನವುಗಳಲ್ಲಿ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವಂಥದ್ದು ಯಾವುದು ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ, ದ್ಯಾಟ್ ಈಸ್ ಓಝೋನ್ ಲೇಯರ್. ವಿಚ್ ಬ್ಲಡ್ ಸೆಲ್ಸ್ ಫೈಟ್ ಇನ್ಫೆಕ್ಷನ್? ರೋಗಗಳ ವಿರುದ್ಧ ಹೋರಾಡುವಂಥ ರಕ್ತದ ಕಣಗಳು ಯಾವುದು, ರಕ್ತದ ಕೋಶಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ. RBC, ಪ್ಲೇಟ್ಲೆಟ್ಸ್, WBC, ಪ್ಲಾಸ್ಮಾ. ದ ಕರೆಕ್ಟ್ ಆನ್ಸರ್ ಈಸ್ WBC, ವೈಟ್ ಬ್ಲಡ್ ಸೆಲ್ಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. 28. ವಿಚ್ ಫೋರ್ಸ್ ಕೀಪ್ಸ್ ಪ್ಲಾನೆಟ್ಸ್ ಇನ್ ಆರ್ಬಿಟ್ ಅರೌಂಡ್ ದ ಸನ್? ಸೂರ್ಯನ ಸುತ್ತಲೂ ಯಾವ ಬಲವು ಈ ಪ್ಲಾನೆಟ್ಗಳು ಗ್ರಹಗಳು ಸೂರ್ಯನ ಸುತ್ತಲೂ ಯಾವ ಬಲವು ಇರ್ತೈತೆ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಮ್ಯಾಗ್ನೆಟಿಕ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಫೋರ್ಸ್. ದ ಫೋರ್ಸ್ ವಿಚ್ ಕೀಪ್ಸ್ ದ ಪ್ಲಾನೆಟ್ ಅರೌಂಡ್ ದ ಆರ್ಬಿಟ್ ಅರೌಂಡ್ ದ ಸನ್ ಈಸ್ ದಟ್ ಫೋರ್ಸ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. So the correct answer is option C. Next question. Which part of the human body controls all activities? ಮನುಷ್ಯನ ಯಾವ ದೇಹದ ಭಾಗವು ಎಲ್ಲ ಆಕ್ಟಿವಿಟಿಗಳನ್ನ ನಿಯಂತ್ರಣದಲ್ಲಿ ಇರ್ತೈತೆ ಅಂತ ಹೇಳಿ ಕೇಳಿದ್ದಾರೆ. ಹಾರ್ಟ್, ಬ್ರೈನ್, ಲಂಗ್ಸ್, ಸ್ಟಮಕ್.
So the correct answer for this question is option B. Brain that controls all the activities of human body. Last question of this session, which instrument is used to see distant object in space? ಆಕಾಶ ಕಾಯಗಳನ್ನು ವೀಕ್ಷಿಸಲಿಕ್ಕೆ ಬಳಸುವಂಥ ಉಪಕರಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಪೆರಿಸ್ಕೋಪ್, ಸ್ಟೆಥೋಸ್ಕೋಪ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ. ಆಕಾಶದಲ್ಲಿರುವ ಆಕಾಶಕಾಯಗಳನ್ನು ವೀಕ್ಷಿಸಲಿಕ್ಕೆ ಬಳಸುವಂಥ ಉಪಕರಣ ಅದು ಟೆಲಿಸ್ಕೋಪ್ ಅಂತೇಳಿ ಹೇಳಲಾಗುತ್ತದೆ. ಆದ್ಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ